ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲೇ ಪ್ರಮುಖವಾದಂತಹ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಮೂರು ಪ್ರಮುಖವಾದಂತಹ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳ್ಬೋದು. ನಮಗೆ ಆದಿ ಸುಬ್ರಹ್ಮಣ್ಯ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಆಗಿದ್ರೆ, ಮಧ್ಯ ಸುಬ್ರಹ್ಮಣ್ಯ ಬಂದು ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಹಾಗೆ ಅಂತ್ಯ ಸುಬ್ರಹ್ಮಣ್ಯ ಬಂದು ಪಾವಗಡದಲ್ಲಿ ಇರ್ತಕ್ಕಂತಹ ನಾಗಲಮಡಿಕೆ ಅಂತ. ನಾವು ಯಾವ ರೀತಿ ಮೂರು ರಂಗನಾಥ ಸ್ವಾಮಿಗಳ ದರ್ಶನ ಮಾಡ್ತೀವೋ ತ್ರಿರಂಗ ದರ್ಶನ ಅಂತ, ಅದೇ ರೀತಿ ಮೂರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳ ದರ್ಶನ ಮಾಡೋದು ಕೂಡ ವಿಶೇಷ ಫಲಗಳನ್ನ ನಾವು ಪಡಿಬಹುದು ಅಂತ ಹೇಳ್ತಾರೆ. ಬನ್ನಿ ಹಾಗಿದ್ರೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇತಿಹಾಸ ಏನು, ಹೇಗೆ ತಲುಪಬಹುದು, ಹಾಗೆ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಹೇಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಫುಲ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕರ್ನಾಟಕ ರಾಜ್ಯದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮೇಲ್ಜುಗನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿಂದ ಈ ದೇವಸ್ಥಾನ ಸುಮಾರು 50ರಿಂದ 60 ಕಿಲೋಮೀಟರ್ ದೂರದಲ್ಲಿದ್ದರೆ, ಇನ್ನು ದೊಡ್ಡಬಳ್ಳಾಪುರದಿಂದ ಈ ದೇವಸ್ಥಾನ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಈ ದೇವಸ್ಥಾನವನ್ನು ತುಂಬ ಸುಲಭವಾಗಿ ತಲುಪಬಹುದು, ಯಾಕಂದರೆ ಡೈರೆಕ್ಟ್ ಬಸ್ಗಳು ನಿಮಗೆ ಬೆಂಗಳೂರಿಂದ ಘಾಟಿಗೆ ಡೈರೆಕ್ಟ್ ಬಸ್ಸಸ್ಸು ಅವೈಲಬಲ್ ಇದೆ. ಡೈರೆಕ್ಟ್ ಬಸ್ ಸಿಗದೇ ಇದ್ರೂ ಕೂಡ ದೊಡ್ಡಬಳ್ಳಾಪುರಕ್ಕೆ ಸಾಕಷ್ಟು ಬಸ್ಗಳಿರೋದ್ರಿಂದ ದೊಡ್ಡಬಳ್ಳಾಪುರವನ್ನು ನೀವು ತಲುಪಿ ಅನಂತರ ನೀವು ಅಲ್ಲಿಂದ ಘಾಟಿಗೆ ಹೋಗುವಂಥ ಬಸ್ಸಲ್ಲಿ ಅಥವಾ ಆಟೋಲಿ ಕೂಡ ನೀವು ದೇವಸ್ಥಾನವನ್ನು ತಲುಪೋದಾಗಿದೆ. ಇನ್ನು ಟ್ರೈನಲ್ಲಿ ಹೋಗೋರು ಕೂಡ ದೊಡ್ಡಬಳ್ಳಾಪುರಕ್ಕೆ ಟ್ರೈನಲ್ಲಿ ಹೋಗಿ ಅಲ್ಲಿಂದ ನೀವು ಬಸ್ಸಲ್ಲಿ ಅಥವಾ ಆಟೋದಲ್ಲಿ ಈ ದೇವಸ್ಥಾನವನ್ನು ತಲುಪಬಹುದು. ಇನ್ನು ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಏನಿದೆ, ಇದು ಒಂದು ಜನಪ್ರಿಯ ಯಾತ್ರಾ ಕೇಂದ್ರವಾಗಿದ್ದು, ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಪ್ರಧಾನ ದೇವರಲ್ಲಿ ಅಂದರೆ ದೇವರ ವಿಗ್ರಹ ಏನಿದೆ ಅದರಲ್ಲಿ ನಾವು 2 ದೇವರನ್ನು ಕಾಣ್ಬೋದಾಗಿದೆ. ಒಂದು ಕಾರ್ತಿಕೇಯನನ್ನು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು, ಹಾಗೆ ಮತ್ತೊಂದು ನರಸಿಂಹ ದೇವರನ್ನು ಕೂಡ ಒಂದೇ ವಿಗ್ರಹದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಪುರಾಣಗಳ ಪ್ರಕಾರ ನೋಡೋದಾದರೆ ಈ 2 ದೇವರುಗಳು ಕೂಡ ಭೂಮಿಯಿಂದ ಉದ್ಭವಿಸಿದ್ದು ಅಂತ ಹೇಳ್ತಾರೆ. ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಮ್ಮ ದಕ್ಷಿಣ ಭಾರತದಲ್ಲಿ ಸರ್ಪ ಪೂಜೆಗಳನ್ನು ಮಾಡುವಂತಹ ಪ್ರಮುಖವಾದಂತಹ ಕೇಂದ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇನ್ನು ಆವಾಗಲೇ ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇದೆ ಅಂತ ಹೇಳಿದ್ನಲ್ಲ, ನೋಡಿ ಮುಂದೆ ಹೋಗ್ತಾ ಇದೆ. ಇದೇ ಬಸ್ಸು ಡೈರೆಕ್ಟಾಗಿ ಬೆಂಗಳೂರಿಂದ ಈ ದೇವಸ್ಥಾನವನ್ನು ತಲುಪುತ್ತೆ. ಬಸ್ ನಂಬರ್ ಕೂಡ ಇದೆ 285 MH. ಬೆಂಗಳೂರಿಂದ ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನೀವು ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿಂದ ಈ ಬಸ್ನ ತೊಗೊಂಡು ಆರಾಮಾಗಿ ದೇವಸ್ಥಾನವನ್ನು ತಲುಪೋದಾಗಿರುತ್ತೆ. ಇನ್ನು ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 600 ವರ್ಷಗಳಿಗೂ ಕೂಡ ಹೆಚ್ಚಿನ ಇತಿಹಾಸ ಇದೆ ಅಂತ ಹೇಳ್ತಾರೆ. ಇನ್ನು ಈ ದೇವಸ್ಥಾನ ಇರುವಂತಹ ಜಾಗದಲ್ಲಿ ಸುಬ್ರಹ್ಮಣ್ಯ ದೇವರು ಸರ್ಪದ ರೂಪದಲ್ಲಿ ತಪಸ್ಸು ಮಾಡಿದ್ದಾರೆ ಅಂತ ನಂಬಲಾಗಿದೆ. ನಾಗಗಳ ಮೇಲಿನ ದ್ವೇಷಕ್ಕೆ ಹೆಸರುವಾಸಿಯಾಗಿರುವಂಥ ವಿಷ್ಣುವಿನ ವಾಹನವಾದಂತಹ ಗರುಡನಿಂದ ನಾಗ ಕುಟುಂಬವನ್ನು ರಕ್ಷಣೆ ಮಾಡುವಂತೆ ಸುಬ್ರಹ್ಮಣ್ಯ ದೇವರು ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹಾಗಾಗಿ ನಾಗವಂಶದ ರಕ್ಷಣೆಯನ್ನು ಮಾಡಿದ ಸಲುವಾಗಿ ಸುಬ್ರಹ್ಮಣ್ಯನ ಜೊತೆ ನರಸಿಂಹ ದೇವರು ಕೂಡ ಇದೇ ಜಾಗದಲ್ಲಿ ನೆಲೆ ನಿಲ್ತಾರೆ. ಇನ್ನು ಈ ಕ್ಷೇತ್ರಕ್ಕೆ ಘಾಟಿ ಅಂತ ಹೆಸರು ಬರೋದಕ್ಕೂ ಒಂದು ಕಾರಣ ಇದೆ. ಅದೇನೆಂದರೆ ಸುಬ್ರಹ್ಮಣ್ಯ ದೇವರು ಘಟಿಕಾಸುರ ಎಂಬ ರಾಕ್ಷಸನನ್ನು ಇದೇ ಜಾಗದಲ್ಲಿ ಸಂಹರಿಸಿದರು ಅಂತ ಹೇಳಲಾಗತ್ತೆ. ಹಾಗಾಗಿ ಈ ಕ್ಷೇತ್ರವನ್ನು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಕರೀತಾರೆ. ಇನ್ನು ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಯಾವ್ಯಾವ ಆಚರಣೆಗಳನ್ನು ಮಾಡ್ತಾರೆ ಅಂತಂದರೆ, ಕುಜದೋಷ ನಿವಾರಣೆ ಮಾಡುವಂತಹ ಪೂಜೆಯನ್ನು ನೆರವೇರಿಸಲಾಗತ್ತೆ, ಹಾಗೆ ನಾಗ ಪ್ರತಿಷ್ಠೆಯನ್ನು ಮಾಡಲಾಗತ್ತೆ, ಸರ್ಪದೋಷ ನಿವಾರಣೆ ಪೂಜೆಯನ್ನು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಚರ್ಮ ವ್ಯಾಧಿಗಳು, ಕಿವಿ ಸೋರುವಂಥ ಸಮಸ್ಯೆ ಇದ್ದರೆ, ಅಥವಾ ಮದುವೆ ತುಂಬ ವಿಳಂಬವಾಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ, ಕಂಕಣ ಬಲ ಕೂಡಿ ಬರ್ತಾ ಇಲ್ಲ ಅಂತ ಅನ್ನೋರಾಗಿರ್ಬೋದು, ಮದುವೆ ಆಗಿ ತುಂಬ ವರ್ಷ ಆದರೂ ಕೂಡ ಮಕ್ಕಳಿಲ್ಲದೆ ಇರೋವಂಥ ದಂಪತಿಗಳು ಕೂಡ ಸಾಕಷ್ಟು ಜನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಗಳನ್ನು ಮಾಡಿಸಿ ಫಲಗಳನ್ನು ಪಡೆದಿದ್ದಾರೆ. ಇದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಬಸ್ ಸ್ಟಾಪ್. ಇದು ಘಾಟಿ ಬಸ್ ಸ್ಟಾಪ್. ಬಸ್ ಬಂದ್ರೆ ಇಲ್ಲೇ ನಿಲ್ಸುತ್ತೆ. ಜೊತೆಗೆ ಇಲ್ಲಿ ಕಾರು, ನೀವೇನಾದ್ರೂ ಓನ್ ವೆಹಿಕಲ್ ಅಲ್ಲಿ ಬಂದಿದ್ರೆ, 2 ವೀಲರು ಅಥವಾ TT ಮಾಡ್ಕೊಂಡ್ ಬಂದಿದ್ರೆ, ಬಸ್ ಮಾಡ್ಕೊಂಡ್ ಬಂದಿದ್ರೆ ಇಲ್ಲಿ ನಿಲ್ಸ್ಬೋದು. ಈ ಜನ ಹರಕೆ ಕಟ್ಕೊಂಡು ಪ್ರತಿಷ್ಠಾಪನೆ ಮಾಡಿಸಿರುವಂತ ನಾಗರಕಲ್ಲುಗಳು. ದೇವಸ್ಥಾನದ ಗೋಪುರ ಮುಂದೆ ಕಾಣಿಸ್ತಾ ಇರೋದು.
ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ದೇವರಿಗೆ ಪೂಜೆ ಮಾಡಿಸೋದು ಮಾತ್ರನೇ ಅಲ್ಲದೆ ಈ ಕ್ಷೇತ್ರದಲ್ಲಿ ನಾಗರಕಲ್ಲಿಗೆ ತನಿ ಎರೆಯುವಂಥದ್ದನ್ನು ಕೂಡ ಸಾಕಷ್ಟು ಜನ ಮಾಡ್ತಾರೆ. ನಾವು ಕೂಡ ಪ್ರತಿ ವರ್ಷ ಈ ಕ್ಷೇತ್ರಕ್ಕೆ ಬಂದು ಇಲ್ಲೇ ತನಿ ಎರೆಯುವಂಥದ್ದು. ತನಿ ಎರೆಯೋದಕ್ಕೆ ಬೇಕಾಗುವಂಥ ಎಲ್ಲ ಪೂಜಾ ಸಾಮಗ್ರಿಗಳು ಅಥವಾ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ತಗೊಂಡೋಗೋದಕ್ಕೂ ಕೂಡ ನಿಮಗೆ ಎಲ್ಲ ಪೂಜಾ ಸಾಮಗ್ರಿಗಳು ದೇವಸ್ಥಾನದ ಮುಂಭಾಗನೇ ನಿಮಗೆ ಸಿಗುತ್ತೆ. ಇನ್ನು ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಅಥವಾ ಅಭಿಷೇಕವನ್ನು ಇಟ್ಕೊಂಡಿದ್ದಾಗ ಅಲ್ಲೇ ಉಳ್ಕೊಳ್ಬೇಕಾದಂಥ ಸಂದರ್ಭ ಬರುತ್ತೆ. ಇಲ್ಲಿ ನಿಮಗೆ ಸ್ಟೇ ಆಗೋಕ್ಕೆ ಸುಮಾರು ವ್ಯವಸ್ಥೆ ಇದೆ, ಸುಮಾರು ರೂಮ್ಗಳು ಅವೈಲಬಲ್ ಇದೆ, ಪ್ರೈವೇಟ್ ಆಗಿ ಕೂಡ ಇದೆ, ಹಾಗೆ ದೇವಸ್ಥಾನದ ವತಿಯಿಂದ ಕಡಿಮೆ ಬೆಲೆಗೂ ಕೂಡ ಇದೆ. ಇಲ್ಲಿ ಉಳ್ಕೊಳ್ಳೋರ್ಗೆ ರೂಮ್ಸ್ಗಳು ಎಲ್ಲ ಇರುತ್ತೆ. ಹಾಗೆ ಸುಮಾರು ಜನ ಈ ಕ್ಷೇತ್ರದಲ್ಲಿ ಬಂದು ಮದ್ವೆ ಎಲ್ಲ ಮಾಡಿಸ್ತಾ ಇರ್ತಾರೆ. ಕಲ್ಯಾಣ ಮಂಟಪಗಳು ಕೂಡ ಊರಿದೆ ನೋಡಿ. ದೇವಸ್ಥಾನದ ಗೋಪುರದ ಪಕ್ಕದಲ್ಲೇನೆ ಯಾತ್ರಿ ನಿವಾಸ ಇರೋದು. ಇಲ್ಲಿ ರೂಮ್ ಎಲ್ಲ ಹೆಂಗೆ? ಅಲ್ಲಮ್ಮ, ಇಲ್ಲಿ ಇಲ್ಲಿ ದೇವಸ್ಥಾನದ್ದು 450 ರೂಪಾಯಿದಿದೆ ಹಾ ಡಬಲ್ ಬೆಡ್ಡಿಂಗ್, 600 ರೂಪಾಯಿದಿದೆ, 800 ರೂಪಾಯಿದಿದೆ. ಹಾ ಈ ಪ್ರೈವೇಟ್ ಅಲ್ಲಿ ಎಲ್ಲ 700 800 ಪ್ರೈವೇಟ್ ಅಲ್ಲಿ ಜಾಸ್ತಿ. ಹ್ಮ್ ಇಲ್ಲ ಅಲ್ಲಿ ಅಚ್ಚುಕಟ್ಟಾಗಿ ಚೆನ್ನಾಗೈತೆ ದೇವಸ್ಥಾನದ್ದು. ದೇವಸ್ಥಾನ ಚೆನ್ನಾಗೈತೆ. ಇದು ಕಲ್ಯಾಣ ಮಂಟಪ ಎಷ್ಟವೆ? ಕಲ್ಯಾಣ ಮಂಟಪ ಇಲ್ಲಿ ಒಂದು 15 20 ಅವೆ. ಹೌದಾ? ಓ 25,000ದಿಂದ 40 50 60 1 ಲಕ್ಷದವರೆಗೂ ಇದೆ. 1 ಲಕ್ಷದ ದೇವಸ್ಥಾನ ನಿಮ್ಮದಾಗ ಎರಡಿದೆ. ನಿಮಗೆ ದೇವಸ್ಥಾನದ ರೂಮ್ಸ್ಗಳು 450 ರೂಪಾಯಿಂದನೇ ಶುರುವಾಗುತ್ತೆ. ದೂರದಿಂದ ಏನಾದರೂ ಈ ಕ್ಷೇತ್ರಕ್ಕೆ ಬರೋರು ಖಂಡಿತವಾಗ್ಲೂ ಹಿಂದಿನ ದಿವಸನೇ ಬಂದು ಇಲ್ಲಿ ರೂಮಲ್ಲಿ ಸ್ಟೇ ಆಗಿದ್ದು ಬೆಳಗ್ಗೆಗೆ ದೇವ್ರ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ತುಂಬ ಜನ ಈ ದೇವಸ್ಥಾನಕ್ಕೆ ಬರೋವಂತಹ ಭಕ್ತರು ಒಂದು ಹರಕೆಯನ್ನು ಕಟ್ಕೊಂಡು ಹೋಗಿರ್ತಾರೆ. ಅದೇನಂತ ಅಂದರೆ ಇವಾಗ ಯಾರಿಗೋ ತುಂಬ ವರ್ಷಗಳಿಂದ ಮದುವೆ ಆಗ್ತಾ ಇರಲ್ಲ ಅಂಥವ್ರಿಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬಂದರೆ ಇದೇ ಕ್ಷೇತ್ರದಲ್ಲಿ ಬಂದು ಈ ಕ್ಷೇತ್ರದಲ್ಲೇ ಮದುವೆ ಮಾಡಿಕೊಡ್ತೀವಿ ಅಂತ. ಅಂಥವ್ರಿಗೆ ಸುಮಾರಷ್ಟು ಕಲ್ಯಾಣ ಮಂಟಪಗಳಿದೆ. ಅವರು ಮದುವೆ ಸೆಟ್ ಆಗಿದ ತಕ್ಷಣ ಬಂದು ಇಲ್ಲೇ ಬುಕ್ ಮಾಡ್ಕೊಂಡು ಹೋಗಿ ಇದೇ ಕ್ಷೇತ್ರಕ್ಕೆ ಬಂದು ಮದುವೆಯನ್ನು ಕೂಡ ಮಾಡಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಯಾರಿಗಾದ್ರೂ ಸಂತಾನ ಭಾಗ್ಯ ಇಲ್ಲದೆ ಇರೋರಿಗೆ ಈ ಕ್ಷೇತ್ರಕ್ಕೆ ಬಂದು ಅವ್ರಿಗೆ ಮಕ್ಕಳಾದರೆ ಮೊದಲನೇ ಮುಡಿಯನ್ನು ಕೂಡ ನಾವು ಇದೇ ಕ್ಷೇತ್ರದಲ್ಲಿ ಕೊಡ್ತೀವಿ ಅಂತ ಹೇಳಿ ಮುಡಿಯನ್ನು ಕೂಡ ಕೊಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಸರ್ಪ ಸುತ್ತ ಆಗುವಂಥದ್ದು ಅಥವಾ ಬೇರೆ ಇನ್ನಿತರೆ ಸ್ಕಿನ್ ಪ್ರಾಬ್ಲಮ್ಗಳಾಗಿರ್ಬೋದು ಅಥವಾ ಕಿವಿ ಸೋರೋ ಅಂಥ ಸಮಸ್ಯೆ ಆಗಿರ್ಬೋದು. ಇಂಥದ್ದೆಲ್ಲ ಇದ್ದರೆ ಅಂಥವರು ಪ್ರತಿ ವರ್ಷವೂ ಕೂಡ ಬಂದು ಈ ಕ್ಷೇತ್ರದಲ್ಲಿ ನಾಗರಕಲ್ಲಿಗೆ ತನಿ ಎರಿತೀವಿ ಅಂತ ಹರಕೆ ಕಟ್ಕೊಂಡಿರ್ತಾರೆ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ನಾವು ಈ ಕ್ಷೇತ್ರಕ್ಕೆ ಬಂದು ನಾಗರಕಲ್ಲಿಗೆ ಉಪವಾಸ ಇದ್ದು ತನಿ ಎರೆದು ಅನಂತರ ದೇವರ ದರ್ಶನವನ್ನು ಮಾಡಿಕೊಂಡು ಹೋಗ್ತೀವಿ. ಇನ್ನೂ ಸಾಕಷ್ಟು ಜನ ಏನಾದರೂ ಒಂದು ಕೆಲಸ ಆದರೆ ಇಲ್ಲಿ ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಅಂಥವರು ನಾಗರಕಲ್ಲನ್ನು ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿಸ್ತಾರೆ. ಹಾಗಾಗಿನೇ ಈ ಕ್ಷೇತ್ರದಲ್ಲಿ ನೀವು ಎಲ್ಲೇ ನೋಡಿದ್ರೂ ಕೂಡ ನಾಗರಕಲ್ಲುಗಳನ್ನು ಗಮನಿಸ್ಬೋದು. ನಮ್ಮ ಥರನೇ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ನಾಗರಕಲ್ಲು ಪೂಜೆಯನ್ನು ಮಾಡಿ ನಾಗರಕಲ್ಲಿಗೆ ತನಿಯನ್ನು ಎರಿತಾ ಇರ್ತಾರೆ. ಇನ್ನು ಈ ದೇವಸ್ಥಾನಕ್ಕೆ ಮಂಗಳವಾರ ಹಾಗೆ ಭಾನುವಾರದ ದಿವಸ ಜೊತೆಗೆ ಷಷ್ಠಿ ಇರುವಂತಹ ದಿವಸ ಸಿಕ್ಕಾಪಟ್ಟೆ ಜನಗಳು ಬರ್ತಾರೆ. ನಾವು ಹೋಗಿದ್ದು ಶನಿವಾರ ಆಗಿದ್ದರಿಂದ ಜನ ಸ್ವಲ್ಪ ಕಡಿಮೆ ಇದ್ದರು. ಇನ್ನು ಜನ ಜಾಸ್ತಿ ಇದ್ದಾಗ ನೀವು ಬೇಕಿದ್ರೆ ಸ್ಪೆಷಲ್ ಟಿಕೆಟ್ ತೊಗೊಂಡು ದೇವ್ರ ದರ್ಶನಕ್ಕೆ ಹೋಗ್ಬೋದು. ಸ್ವಲ್ಪ ಹತ್ತಿರದಿಂದ ನಿಮಗೆ ದರ್ಶನಕ್ಕೆ ಬಿಡ್ತಾರೆ, ಇಲ್ಲಾಂದರೆ ಕ್ಯೂ ಅಲ್ಲಿ ಸುಮಾರು ಹೊತ್ತು ನಿಂತ್ಕೊಳ್ಬೇಕಾಗತ್ತೆ. 50 ರೂಪೀಸ್ ಸ್ಪೆಷಲ್ ಟಿಕೆಟನ್ನು ತೊಗೊಂಡ್ರೆ ನೀವು ಗರ್ಭಗುಡಿ ಇನ್ನೊಂದು 100 ಮೀಟರ್ಸ್ ಇರೋಷ್ಟು ದೂರದಿಂದನೇ ನಿಮ್ಮನ್ನ ದರ್ಶನಕ್ಕೆ ಬಿಟ್ಬಿಡ್ತಾರೆ. ಇನ್ನು ರಾಜಗೋಪುರದ ಮುಂದೆನೇ 7 ಎಡೆ ಸರ್ಪದ ಮುಂದೆ ನಿಂತಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನವನ್ನು ನಾವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಬನ್ನಿ ಇವಾಗ ದೇವಸ್ಥಾನದ ಹಿನ್ನೆಲೆ ಏನು, ಇತಿಹಾಸ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ಬರೋಣ. ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಗೋಚರವಾಗಿ ಸುಮಾರು ಒಂದು 600 ವರ್ಷಗಳೇ ಕಳೆದಿದೆ ಅಂತ ಹೇಳ್ತಾರೆ. ತುಂಬ ವರ್ಷಗಳ ಹಿಂದೆ ವೀಳ್ಯದೆಲೆ ವ್ಯಾಪಾರಿಯೊಬ್ಬ ವ್ಯಾಪಾರ ಮಾಡಿಕೊಂಡು ವಾಪಸ್ ಬರುವಾಗ ಈ ಜಾಗದಲ್ಲಿ ಉಳ್ಕೊಂಡಿದ್ದಂತೆ. ಆ ವ್ಯಾಪಾರಿ ಪಕ್ಕದಲ್ಲೇ ಇರುವಂಥ ಕುಮಾರ ತೀರ್ಥದ ಬಳಿ ಊಟ ಮಾಡಿ ನೀರನ್ನು ಕುಡಿದು ಈಗ ಮೂಲ ದೇವರು ಇರೋವಂಥ ಬಲಭಾಗದಲ್ಲಿ 7 ಹೆಡೆಗಳು ಉದ್ಭವಿಸಿರುವಂಥ ಶಿಲೆ ಏನಿದೆಯಲ್ಲ, ಅಂದರೆ ಮೂಲ ಸುಬ್ರಹ್ಮಣ್ಯ ಸ್ವಾಮಿಯವರ ವಿಗ್ರಹ ಏನಿದೆಯಲ್ಲ ಅದರ ಮೇಲೆ ಮಲ್ಕೊಂಡಿದ್ದಂತೆ.
ಅಂದರೆ ವಿಗ್ರಹ ಭೂಮಿಯ ಮೇಲಿರಲಿಲ್ಲ, ಒಳಭಾಗದಲ್ಲಿ ಹೂತೋಗಿತ್ತು, ಅದ್ರ ಮೇಲೆ ಇವನು ಮಲ್ಕೊಂಡಿದ್ದಾನೆ. ಆವಾಗ ಇವನಿಗೆ ಒಂದು ಅಶರೀರ ವಾಣಿ ಕೇಳಿಸುತ್ತೆ. ಅದೇನೆಂದರೆ, ನೆರಳಾಗಿರೋವಂಥ ಈ ಶಿಲೆಯ ಮೇಲೆ ಭಾರವಾಗಿ ನೀನು ಯಾಕೆ ಮಲ್ಕೊಂಡಿದ್ಯಾ, ಏಳು ಎದ್ದೇಳು ಅನ್ನೋ ಒಂದು ಮಾತುಗಳು ಪದೇ ಪದೇ ಅವನಿಗೆ ಕೇಳಿಸತ್ತೆ. ಆಗ ಅವನು ಇದ್ಯಾವುದೋ ದುಷ್ಟಶಕ್ತಿಯ ಕೀಟ್ಲೆ ಇರಬೇಕು ಅಂತ ಅಂದ್ಬಿಟ್ಟು ಸುಮ್ಮನಾಗ್ತಾನೆ. ಮತ್ತೆ ಇನ್ನೊಂದು ದಿವಸ ಒಂದು ಹಬ್ಬ ಇರುತ್ತೆ. ಆ ದಿನ ವೀಳ್ಯದೆಲೆನೆಲ್ಲ ಮಾರಿ ತುಂಬಾ ಸುಸ್ತಾಗಿ ಆ ವ್ಯಾಪಾರಿ ಏನು ಮಾಡ್ತಾನೆ, ಅದೇ ಶಿಲೆ ಮೇಲೆ ಬಂದ್ಬಿಟ್ಟು ಮತ್ತೆ ಮಲ್ಕೊಳ್ತಾನೆ. ಆವಾಗ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವ್ಯಾಪಾರಿಗೆ ನಿಜ ರೂಪ ದರ್ಶನವನ್ನು ಮಾಡಿಸಿ ತನ್ನ ಶಿಲೆ ಏನಿದೆ ಅದು 20 ಗಜಾಂತರದಲ್ಲಿ ಇರುವುದಾಗಿಯೂ, ಹಾಗೆ ಈ ವಿಷಯವನ್ನು ತನ್ನ ಭಕ್ತರಾದಂಥ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಮಹಾರಾಜರಿಗೆ ತಿಳಿಸ್ಬೇಕು ಅಂತ ಕೂಡ ಹೇಳಿ, ಅವರಿಗೆ ವಿಷಯ ಮುಟ್ಟಿದ ನಂತರ ಅವರು ಇಲ್ಲಿಗೆ ಬಂದು ಗುಡಿ ಗೋಪುರವನ್ನು ಕಟ್ಟಿಸ್ತಾರೆ ಅಂತ ಹೇಳಿ, ವ್ಯಾಪಾರಿ ಇದ್ನಲ್ಲ ಆ ವ್ಯಾಪಾರಿಗೆ ನಿನ್ನ ಜೀವನಾಂತ್ಯದಲ್ಲಿ ಅಂದರೆ ಜೀವನ ಮುಗಿಯುವಂಥ ಸಮಯದಲ್ಲಿ ನಿನಗೆ ಮುಕ್ತಿಯನ್ನು ನೀಡ್ತೀನಿ ಅಂತ ಹೇಳಿ ಸುಬ್ರಹ್ಮಣ್ಯ ದೇವರು ಅದೃಶ್ಯರಾಗ್ತಾರೆ. ಅನಂತರ ಆ ಕನಸಿನಿಂದ ಎಚ್ಚೆತ್ಕೊಂಡಂಥ ವ್ಯಾಪಾರಿ ಒಬ್ಬ ಬ್ರಾಹ್ಮಣನನ್ನು ಕಂಡು ನಡೆದಂಥ ಎಲ್ಲ ವೃತ್ತಾಂತವನ್ನು ಆ ಬ್ರಾಹ್ಮಣನಿಗೆ ತಿಳಿಸ್ತಾನೆ. ಬ್ರಾಹ್ಮಣ ಆ ಶಿಲೆ ಇರುವಂಥ ಕಡೆ ಬಂದು ನೋಡಿದಾಗ ಅಲ್ಲಿ ಸ್ವಾಮಿ ಕ್ಷಣ ಮಾತ್ರ ಸರ್ಪದ ರೂಪದಲ್ಲಿ ಬ್ರಾಹ್ಮಣರಿಗೂ ಕೂಡ ದರ್ಶನವನ್ನು ನೀಡ್ತಾರೆ. ಆವಾಗ ಬ್ರಾಹ್ಮಣ ಮತ್ತು ವ್ಯಾಪಾರಿ ಇಬ್ಬರೂ ಕೂಡ ಬಳ್ಳಾರಿಗೆ ಹೋಗಿ ಸಂಡೂರಿನಲ್ಲಿರುವಂಥ ರಾಜನನ್ನು ಭೇಟಿ ಮಾಡಿ ಏನೇನು ನಡೀತೋ ಆ ವೃತ್ತಾಂತವನ್ನೆಲ್ಲ ರಾಜನಿಗೆ ತಿಳಿಸ್ತಾರೆ. ಆದರೆ ರಾಜ, ನನಗೆ ತುಂಬಾ ಕೆಲಸ ಇದೆ, ನನಗೆ ಈ ತಕ್ಷಣವೇ ಬರೋದಕ್ಕೆ ಆಗೋದಿಲ್ಲ, ನಿಮಗೇನಾದರೂ ಅಗತ್ಯ ಇದ್ದರೆ ಬೇಕಾದರೆ ಹಣನ ಸಹಾಯ ಮಾಡ್ತೀನಿ, ನೀವೇ ಅಲ್ಲಿ ದೇವಸ್ಥಾನ ಕಟ್ಟಿ ಅಂತ ಹೇಳ್ತಾನೆ. ಆವಾಗ ಈ ಬ್ರಾಹ್ಮಣ ಮತ್ತು ವ್ಯಾಪಾರಿ ಇಬ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ನಾವು ಅಷ್ಟು ದೂರದಿಂದ ಸ್ವಾಮಿ ಹೇಳಿದ್ರು ಅಂತ ಬಂದು ರಾಜನಿಗೆ ಹೇಳಿದ್ರು ಕೂಡ ಇಷ್ಟೊಂದು ಅಸಡ್ಡೆಯಿಂದ ಮಾತಾಡ್ತಾ ಇದ್ದಾರಲ್ಲ, ಹೇಳೋದನ್ನು ಹೇಳಿದ್ದೀವಿ, ನಿಮ್ಮಿಷ್ಟ ಏನಾದರೂ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಅಲ್ಲಿಂದ ಹೊರಡ್ತಾರೆ. ಇನ್ನು ಅದೇ ದಿವಸ ರಾತ್ರಿ ರಾಜನ ಕನಸಿನಲ್ಲಿ ಉಗ್ರವಾಗಿ ಕಾಣಿಸ್ಕೊಂಡಂಥ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ಆಜ್ಞೆಯನ್ನು ತಿರಸ್ಕರಿಸಿದಕ್ಕೋಸ್ಕರ ರಾಜನ ಮೇಲೆ ತುಂಬಾ ಕೋಪಗೊಳ್ತಾರೆ. ಅಷ್ಟೇ ಅಲ್ಲದೆ, ನನ್ನ ಮಾತನ್ನು ನೀನು ತಿರಸ್ಕರಿಸಿರೋದ್ರ ಫಲವಾಗಿ ನಿನ್ನ ಖಜಾನೆ ಪೂರ್ತಿ ಬರಿದಾಗಲಿ, ಹಾಗೆ ನಿನ್ನ ಪುತ್ರ ಪೌತ್ರರಿಗೆ ಕಷ್ಟ ಬರಲಿ ಅಂತ ಎಚ್ಚರಿಸ್ತಾರೆ. ಇದಾದ ಕೂಡಲೇ ನಿದ್ದೆಯಿಂದಿದ್ದಂಥ ರಾಜ ತನ್ನ ತಪ್ಪಿಗೆ ದೇವರ ಹತ್ರ ಕ್ಷಮೆಯನ್ನು ಕೇಳಿ ಆ ವ್ಯಾಪಾರಿ ಮತ್ತು ಬ್ರಾಹ್ಮಣನನ್ನು ಹುಡುಕಿಸಿ ಅವ್ರ ಜೊತೆನೇ ವಾಪಸ್ ಘಾಟಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಇನ್ನು ಘಾಟಿ ಕ್ಷೇತ್ರಕ್ಕೆ ಬಂದು ಮೂಲ ಸ್ವಾಮಿಯ ದರ್ಶನವನ್ನು ಪಡೆದು ದೇವರಿಗೆ ಗುಡಿ ಗೋಪುರವನ್ನು ಕೂಡ ಕಟ್ಟಿಸ್ತಾನೆ. ಹಾಗೆ ವ್ಯಾಪಾರಿ ಜೊತೆ ಬಂದಿದ್ದಂಥ ಬ್ರಾಹ್ಮಣನನ್ನೇ ಅಲ್ಲಿ ಪೂಜೆ ಮಾಡೋದಕ್ಕೂ ಕೂಡ ನೇಮಿಸ್ತಾನೆ. ಇನ್ನು ಇವತ್ತಿಗೂ ಕೂಡ ಅದೇ ಬ್ರಾಹ್ಮಣರ ವಂಶಸ್ಥರು ಈ ದೇವಸ್ಥಾನದಲ್ಲಿ ಪೂಜೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮಹಾರಾಜರು ಈ ದೇವಸ್ಥಾನಕ್ಕೆ ತುಂಬಾ ಭೂಮಿ ದಾನವನ್ನು ಕೂಡ ಮಾಡ್ತಾರೆ. ಹಾಗೆ ಹುತ್ತದಲ್ಲಿ ಸಿಕ್ಕಿರುವಂಥ ನರಸಿಂಹದೇವರ ವಿಗ್ರಹವನ್ನು ಕೂಡ ಇದೇ ಜಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಒಳಗಡೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಅಲೋ ಇಲ್ಲದೆ ಇರೋ ಕಾರಣ ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇಲ್ಲಿ ರೆಫರೆನ್ಸ್ಗೆ ಫೋಟೋ ಹಾಕಿದ್ದೀನಿ. ನಿಮಗೆ ಮೂಲ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಮುಂದೆ ಕಾಣಿಸ್ತಾ ಇರೋದು. ಹಾಗೆ ಹಿಂದೆ ಒಂದು ದೊಡ್ಡ ಕನ್ನಡಿ ಇಟ್ಟಿದ್ದಾರೆ. ಆ ಕನ್ನಡಿ ಮುಖಾಂತರವಾಗಿ ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಕೂಡ ಮಾಡ್ಬೋದು. ಇನ್ನು ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಪೂರ್ವಾಭಿಮುಖವಾಗಿ ನಿಂತಿದ್ದಾರೆ. 7 ಎಡೆಗಳ ಸರ್ಪದ ಕೆಳಗಡೆ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿಯವರ ದರ್ಶನ ಮಾಡ್ಬೋದು. ಅದೇ ರೀತಿಯಲ್ಲಿ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಮೂರ್ತಿ ಇದೆ. ಈ ಮೂರ್ತಿಯನ್ನು ಡೈರೆಕ್ಟಾಗಿ ನಾವು ನೋಡೋದಕ್ಕಾಗಲ್ಲ. ಹಾಗಾಗಿನೇ ವಿಗ್ರಹದ ಹಿಂಭಾಗದಲ್ಲಿ ಒಂದು ದೊಡ್ಡದಾಗಿರುವಂಥ ಕನ್ನಡಿಯನ್ನು ಏರ್ಪಾಡು ಮಾಡಿದ್ದಾರೆ. ಆ ಕನ್ನಡಿಯ ಮುಖಾಂತರವಾಗಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪುಷ್ಯ ಮಾಸದ ಶುದ್ಧ ಷಷ್ಠಿ ದಿನ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಜಾತ್ರೆಯ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಹಾಗೆ ಘಾಟಿಯಲ್ಲಿ ದನಗಳ ಜಾತ್ರೆಯು ಕೂಡ ತುಂಬ ವಿಜೃಂಭಣೆಯಿಂದ ನೆರವೇರುತ್ತೆ. ವರ್ಷಕ್ಕೊಮ್ಮೆ ನಡೆಯುವಂಥ ಈ ದನಗಳ ಜಾತ್ರೆ ತುಂಬಾ ಫೇಮಸ್ಸು. ಈ ಜಾತ್ರೆಗೆ ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಹಾಗೆ ಕೇರಳದಿಂದನೂ ಕೂಡ ಸುಮಾರು ಜನ ತಮ್ಮ ಎತ್ತುಗಳನ್ನು ಮಾರಾಟ ಮಾಡೋದಕ್ಕೆ ಹಾಗೆ ಎತ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ಬರ್ತಾರೆ. ಸುಬ್ರಾಯನ ಘಾಟಿ ಜಾತ್ರೆ ಅಂತಲೇ ಫೇಮಸ್ ಆಗಿರುವಂಥ ಈ ದನಗಳ ಜಾತ್ರೆ ಏನಿದೆ, ಇದು ದಕ್ಷಿಣ ಭಾರತದ ಪ್ರಮುಖ ದನಗಳ ಜಾತ್ರೆ ಆಗಿರುತ್ತೆ. ಈ ಜಾತ್ರೆಯನ್ನು ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ ಅಂತಲೇ ಹೇಳ್ಬೋದು. ಎಷ್ಟೆಷ್ಟೋ ದೂರದಿಂದ ಎತ್ತುಗಳನ್ನು ಹೊಡ್ಕೊಂಡು ಬಂದಿರ್ತಾರೆ ಇಲ್ಲಿಗೆ. ಹಾಗೆ ಬೇರೆ ಬೇರೆ ತಳಿಯ ಎತ್ತುಗಳು ಕೂಡ ಈ ಜಾತ್ರೆಗೆ ಬರೋದ್ರಿಂದ ಇಲ್ಲಿ ಆ ಎತ್ತುಗಳನ್ನು ನೋಡೋದಕ್ಕೆ ಅಂತ ಬರೋ ಅಂಥ ಪ್ರವಾಸಿಗರ ಸಂಖ್ಯೆನೇ ಹೆಚ್ಚು.
ಹಳ್ಳಿಕಾರ್ ತಳಿ ಎತ್ತುಗಳಾಗಿರ್ಬೋದು ಅಥವಾ ಅಮೃತ್ ಮಹಲ್ ತಳಿಗಳಾಗಿರ್ಬೋದು, ಇವೆಲ್ಲ ತುಂಬಾ ಹೆಚ್ಚಿಗೆ ಬೆಲೆಗೆ ಮಾರಾಟವಾಗತ್ತಿಲ್ಲಿ. ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಇಲ್ಲಿ ಪ್ರಸಾದ ಕೂಡ ನಿಮಗೆ ಸಿಗುತ್ತೆ. ಕಲ್ಸಕ್ರೆ 25 ರೂಪಾಯಿ, ಖರ್ಜೂರ 40 ರೂಪಾಯಿ, ಹಾಗೆ ತೀರ್ಥ 10 ರೂಪಾಯಿ. ಈ ಮೂರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಕೂಡ ಫ್ರೀ ಅನ್ನದಾಸೋಹ ಇರುತ್ತೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗುವಂಥ ದಾರಿಯಲ್ಲೇ ನಿಮಗೆ ಅನ್ನ ಪ್ರಸಾದಕ್ಕೆ ದಾರಿ ಅಂತ ಆರೋ ಮಾರ್ಕ್ ಹಾಕಿರ್ತಾರೆ. ನೋಡಿಕೊಂಡು ನೀವು ಹೋಗಿ, ಅಥವಾ ಯಾರನ್ನಾದ್ರೂ ಕೇಳಿದ್ರೆ ಅಲ್ಲಿ ಅನ್ನ ಪ್ರಸಾದಕ್ಕೆ ಎಲ್ಲಿಗೆ ಹೋಗಬೇಕು ಅಂದರೆ ನಿಮಗೆ ತೋರಿಸ್ಕೊಡ್ತಾರೆ. ದೇವಸ್ಥಾನದ ಪಕ್ಕದಲ್ಲೇ ಅನ್ನದಾಸೋಹ ನಡೆಯುವಂಥ ಜಾಗ ಇದೆ, ತುಂಬಾ ದೊಡ್ಡದಾಗಿದೆ. ಅಲ್ಲಿ ಹೋಗಿ ನೀವು ದೇವ್ರ ಪ್ರಸಾದವನ್ನು ಸೇವನೆ ಮಾಡ್ಬೋದು. ನಾವು ಪ್ರತಿ ವರ್ಷವೂ ಈ ದೇವಸ್ಥಾನಕ್ಕೆ ಬರ್ತೀವಿ, ಒಂದು ಸಲ ಕೂಡ ದೇವರ ಪ್ರಸಾದ ಮಿಸ್ ಮಾಡ್ಕೊಂಡಿಲ್ಲ. ಪ್ರಸಾದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇಲ್ಲಿ ಸೆಲ್ಫ್ ಸರ್ವಿಸ್ ಇರೋದ್ರಿಂದ ನೀಟಾಗಿ ಅವರೇ ಊಟ ಹಾಕ್ಸ್ಕೊಂಡು ನೀಟಾಗಿ ಅವರೇ ತಟ್ಟನ್ನೆಲ್ಲ ತೊಳೆದು ಇಡೋ ಅಂಥ ವ್ಯವಸ್ಥೆ ಇರೋದ್ರಿಂದ ತುಂಬ ಹೊತ್ತು ಕಾಯಬೇಕು ಪ್ರಸಾದಕ್ಕೆ ಅನ್ನೋ ಅಗತ್ಯ ಕೂಡ ಇರೋದಿಲ್ಲ. ನಾವು ಹೋದಾಗ ಪಾಯಸ ಹಾಗೆ ರೈಸ್ ಬಾತ್ ಕೊಟ್ಟಿದ್ರು ಪ್ರಸಾದಕ್ಕೆ, ತುಂಬಾ ರುಚಿಯಾಗಿತ್ತು. ಪ್ರಸಾದ ತಿಂದು ಇಲ್ಲಿ ಹೊರಗಡೆ ಬಂದು ತಟ್ಟೆನೆಲ್ಲ ತೊಳೆದಿಟ್ಟು ಇವಾಗ ದೇವಸ್ಥಾನದ ಹೊರಭಾಗಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ನಿಮಗೆ ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಶಿವನಾಗ ಮಂಟಪ ಅಂತ ಇದೆ, ಇಲ್ಲೇ ಅನ್ನದಾಸೋಹ ನಡೆಯುವಂಥದ್ದು. ಇನ್ನು ಈ ದೇವಸ್ಥಾನದ ಅಕ್ಕಪಕ್ಕ ತುಂಬಾ ಹಳ್ಳಿಗಳಿದೆ, ಹಾಗಾಗಿ ಹಳ್ಳಿಗಳಲ್ಲಿ ಬೆಳೆದಿರೋವಂಥ ಎಲ್ಲ ಫ್ರೆಶ್ ತರಕಾರಿಗಳನ್ನೂ ಕೂಡ ಇಲ್ಲಿ ತೊಗೊಂಡು ಬಂದು ಮಾರ್ತಾ ಇರ್ತಾರೆ. ಈ ಕಾಯಿಗಳ ಕಾಲದಲ್ಲಿ ಅವರೆಕಾಯಿ, ತೊಗರಿಕಾಯಿ, ಅಲಸಂದೆಕಾಯಿ ಆಗಿರ್ಬೋದು, ಬೇರೆ ತರಕಾರಿಗಳಾಗಿರ್ಬೋದು, ಹುಣಸೆ ಹಣ್ಣು, ಇದನ್ನೆಲ್ಲ ಮಾರ್ತಾ ಇರ್ತಾರೆ. ನಿಮಗೆ ಬೇಕಾದರೆ ನೀವು ಅಲ್ಲಿ ಕೊಂಡ್ಕೊಂಡು ಬರ್ಬೋದು, ತುಂಬಾ ಫ್ರೆಶ್ ಆಗಿರುತ್ತೆ. ಇನ್ನು ನಮ್ಮ ಕಡೆ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಲ್ಲಿಂದ ಪುರಿಯನ್ನು ಅಂದರೆ ಮಂಡಕ್ಕಿಯನ್ನು ತೊಗೊಂಡು ಹೋಗುವಂಥ ಪದ್ಧತಿ ಇದೆ. ಹಾಗಾಗಿ ಇಲ್ಲಿ ನಾವು ಕೂಡ ಪುರಿಯನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನು ನಾವು ದರ್ಶನಕ್ಕೆ ಹೋದಾಗ ದೇವಸ್ಥಾನದ ಒಳಭಾಗದಲ್ಲಿ ಸ್ವಲ್ಪ ರಿನೋವೇಷನ್ ಕೆಲಸ ನಡೀತಾ ಇತ್ತು. ಅದೇ ರೀತಿಯಲ್ಲಿ ದೇವಸ್ಥಾನದ ಮುಂಭಾಗನೂ ಕೂಡ ರಿನೋವೇಟ್ ಮಾಡ್ತಾರಂತೆ. ಪಾರ್ಕ್ ಮಾಡ್ತಾರಂತ, ಶೋ ಪಾರ್ಕಿಂಗ್ ಮಾಡ್ತಾರಂತ. ಹಾ ಹಾ ಕೋರ್ಟ್ ಹಾಕವ್ರೆ, ನಾವು ಕೋರ್ಟ್ ಹಾಕಿದ್ದೀವಿ. ನಮ್ಗಿಲ್ಲ ಅದೇ ಅದೇ ಆ ತರ ಪೊಸಿಷನ್ ನಾವ್ ಇಲ್ಲಿ ಬಂದಿದ್ದು. ಇವಾಗ ಎಲ್ಲ ಇಂಪ್ರೂವ್ಮೆಂಟ್ ಆಯ್ತು. ಇವಾಗ ನಮ್ಮ ನೆಬ್ಬರ್ಸಕ್ ನೋಡ್ತಾವ್ರೆ, ನೋಡ್ಬಿಟ್ಟವ್ರೆ, ಆಗೋಗಿದೆ. ಸ್ವಲ್ಪ ದಿನ ಅಷ್ಟೇನೆ, ಏನ್ ಮಾಡೋದು. ಕೊಟ್ಟನ್ ದೇವ್ರು ಎಷ್ಟು ದಿನ ಋಣ ಮಾಡಕ್ ಆಗೋದಿಲ್ಲ, ಅಷ್ಟ್ ದಿನ ಕೊಡಕ್ಕೂ ಇಲ್ಲ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಸಂಪೂರ್ಣ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹೇಗೆ ತಲುಪಬೇಕು, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಹೇಗಿದೆ, ಹಾಗೆ ದೇವಸ್ಥಾನದ ಹಿನ್ನೆಲೆ ಏನು, ಇತಿಹಾಸ ಏನು, ಯಾವ ರೀತಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಬಂದು ನೆಲೆಸಿದ್ರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಬೇರೆಯವ್ರ ಜೊತೆನೂ ಕೂಡ ಈ ವಿಡಿಯೋನ ಹಂಚ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.